ಬೆಂಗಳೂರಿನ ಹಲವೆಡೆ ಗಾಳಿ ಸಹಿತ ಮಳೆಯಾಗಿದೆ. ಇದರಿಂದ ಕೆಲವೆಡೆ ಮರಗಳು ಧರಾಶಾಹಿ ಆಗಿದ್ರೆ ಮತ್ತು ಕೆಲವೆಡೆ ಕಾರುಗಳು ಜಖಂ ಮಳೆಯ ಅವಾಂತರ ಎಲ್ಲೆಲ್ಲಿ ಹೇಗಿದೆ ನೋಡೋಣ. ಬೆಂಗಳೂರಿನಲ್ಲಿ ಗಾಳಿ ಸಹಿತ ಮಳೆ ಅಬ್ಬರ. ಧರೆಗುರುಳಿದ ಮರಗಳು, 4 ಕಾರುಗಳು ಜಖಂ. ರಸ್ತೆಗಳು ಜಲಾವೃತ, ಸವಾರರ ಪರದಾಟ. ಬೇಸಿಗೆಗೆ ಕಂಗೆಟ್ಟಿದ್ದ ಬೆಂಗಳೂರನ್ನ ವರುಣದೇವ ತಂಪಾಗಿಸಿದ್ದಾನೆ. ಸಂಜೆ ನಗರದ ಹಲವೆಡೆ ಉತ್ತಮ ಮಳೆಯಾಗಿದ್ದು, ಭಾರೀ ಗಾಳಿ ಸಹಿತ ಅಬ್ಬರಿಸಿದ ಮಳೆರಾಯ ಅಲ್ಲಲ್ಲಿ ಕೆಲಹೊತ್ತು ಅವಾಂತರ ಸೃಷ್ಟಿಸಿದ್ದಾನೆ. ಹೌದು, ಮಧ್ಯಾಹ್ನ ದಿಢೀರನೆ ಸುರಿದ ಮಳೆ ಮೆಜೆಸ್ಟಿಕ್, ಕೆಆರ್ ಮಾರ್ಕೆಟ್, ಎಂಜಿ ರೋಡ್ಗಳಲ್ಲಿ ಭರ್ಜರಿಯಾಗಿ ಅಬ್ಬರಿಸಿತ್ತು. ಇನ್ನು ನಗರದ ಔಟರ್ ರಿಂಗ್ ರೋಡ್ ವ್ಯಾಪ್ತಿಯ ಬಾಣಸವಾಡಿ, ಕಲ್ಯಾಣ ನಗರ, ಸರ್ಜಾಪುರ ಸೇರಿದಂತೆ ಹಲವು ಕಡೆ ರಸ್ತೆಗಳು ಜಲಾವೃತ ಆಗಿ ಜನ ಪರದಾಡಿದ್ರು. ಇತ್ತ ಗಾಳಿ ಸಹಿತ ಸುರಿದ ಮಳೆಗೆ ಎಚ್ಆರ್ಬಿಆರ್ ಲೇಔಟ್ನಲ್ಲಿ ಮನೆಗಳಿಗೆ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಸಿದೆ. ಇನ್ನು ಕುಮಾರಸ್ವಾಮಿ ಲೇಔಟ್ನಲ್ಲೂ ಭಾರೀ ಮಳೆಯಾಗಿ ರಸ್ತೆ ಜಲಾವೃತವಾದ್ದರಿಂದ ಆಟೋವೊಂದು ನೀರಲ್ಲಿ ಸಿಲುಕಿ ಕೆಲ ಹೊತ್ತು ಚಾಲಕ ಪರದಾಡಿದ್ರು. ಮಾನ್ಯತಾ ಟೆಕ್ ಪಾರ್ಕ್ ಮತ್ತೆ ಮುಳುಗಡೆ, ಸಾಯಿ ಲೇಔಟ್ ನಿವಾಸಿಗಳಿಗೆ ಜಲಕಂಟಕ. ಇನ್ನು ಧಾರಾಕಾರವಾಗಿ ಸುರಿದ ಮಳೆಗೆ ಮಾನ್ಯತಾ ಟೆಕ್ ಪಾರ್ಕ್ ಮತ್ತೆ ಮುಳುಗಡೆಯಾಗಿತ್ತು. ಪರಿಣಾಮ ಕಿಲೋಮೀಟರ್ ಗಟ್ಟಲೆ ಟೆಕ್ ಪಾರ್ಕ್ ಒಳಭಾಗದಲ್ಲೇ ಸವಾರರು ಪರದಾಡುವಂತೆ ಆಗಿದ್ದರು. ಇನ್ನು ನಾಗಾವಾರ ಮುಖ್ಯ ರಸ್ತೆ ಜಲಾವೃತ ಆದ ಪರಿಣಾಮ ಬಿಎಂಟಿಸಿ ಬಸ್ ಒಳಭಾಗಕ್ಕೆ ನೀರು ನುಗ್ಗಿ ಅವಾಂತರ ಸೃಷ್ಟಿಸಿತ್ತು. ಕೆಲ ಹೊತ್ತು ಬಸ್ನಲ್ಲಿದ್ದ ಪ್ರಯಾಣಿಕರು ಗೊಂದಲಕ್ಕೀಡಾದ್ರು. ಬಸ್ನಿಂದ ಕೆಳಗಿಳಿಯಲು ಹರಸಾಹಸ ಪಟ್ರು. ಬೆಂಗಳೂರಲ್ಲಿ ಸುರಿತಿರುವಂಥ ಮಳೆಗೆ ಟೌನ್ಹಾಲ್ನ ಮುಂಭಾಗದ ರಸ್ತೆ, ಕೇರ್ ಮಾರ್ಕೆಟಿಂದ ಟೌನ್ಹಾಲ್ಗೆ ಬರುವಂಥ ರಸ್ತೆ ಅಕ್ಷರಶಃ ಕೆರೆ ಅಂತಾಗಿದೆ. ನೇರವಾಗಿ ದೃಶ್ಯಗಳನ್ನ ತೋರಿಸ್ತಾ ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ನೋಡ್ಬೋದು, ಇದು ಕೇರ್ ಮಾರುಕಟ್ಟೆಯಿಂದ ಟೌನ್ಹಾಲ್ಗೆ ಬರುವಂಥ ರಸ್ತೆ. ನಿಮಗೆ ಕೇರ್ ಮಾರುಕಟ್ಟೆಯಿಂದ ಹೊರ ಬರ್ತಿದ್ದಾಗೇನೆ ಎಡಭಾಗದಲ್ಲಿ ಒಂದು ಮಸೀದಿ ಕಾಣಿಸುತ್ತೆ. ಆ ಮಸೀದಿ ಮತ್ತು ಬಲಭಾಗದಲ್ಲಿ ಪಾರ್ಕ್ ಕಾಣಿಸುತ್ತೆ. ಅಲ್ಲಿಂದ ಹಿಡಿದು ಟೌನ್ಹಾಲ್ ಬಳಿ ಬರುವಂತಹ ಜಂಕ್ಷನ್ವರೆಗೂ ಆಲ್ಮೋಸ್ಟ್ ಒಂದು 300ರಿಂದ 600 ಮೀಟರ್ವರೆಗೂ ರಸ್ತೆ ಸಂಪೂರ್ಣ ಜಲಾವೃತ ಆಗಿರುವಂಥದ್ದು. ಆಟೋಗಳು ಮತ್ತು ದ್ವಿಚಕ್ರ ವಾಹನಗಳು ಹರಸಾಹಸ ಪಟ್ಕೊಂಡು ಬರ್ತಿದ್ದಾರೆ. ದೊಡ್ಡ ದೊಡ್ಡ ವಾಹನಗಳಿಗೆ ಅಷ್ಟು ಸಮಸ್ಯೆ ಆಗೋದಿಲ್ಲ, ಆದರೆ ದ್ವಿಚಕ್ರ ವಾಹನ ಪಾಡಂತೂ ಹೇಳತ್ತಿರೋಕ್ಕಾಗೋದಿಲ್ಲ. ನೋಡ್ತಿದ್ದೀರಾ, ರಸ್ತೆ ಮಧ್ಯದಲ್ಲಿ ಅಂದರೆ ನೀರು ನಿಂತಿರುವಂತಹ ರಭಸಕ್ಕೆ, ಹರಿತಿರುವಂಥ ರಭಸಕ್ಕೆ, ನೀರು ನಿಂತಿರುವಂಥದ್ದಕ್ಕೆ ರಸ್ತೆ ಮಧ್ಯದಲ್ಲೇ ಒಂದು ಆಟೋ ಕೆತ್ತು ನಿಂತಿರೋದು ಈಗ ದೃಶ್ಯಗಳಲ್ಲಿ ಕಾಣಿಸ್ತಿದೆ ನಮ್ಮ ಕಣ್ಮುಂದೆನೇ ಈಗ. ಯಾಕಂದರೆ ನೀರು ಅಷ್ಟರ ಮಟ್ಟಿಗೆ ನಿಂತಿರುವಂಥದ್ದು. ಮಳೆ ಇನ್ನೂ ಕೂಡ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಈಗಾಗಲೇ ಹವಾಮಾನ ಇಲಾಖೆ ಕೂಡ ಬೆಂಗಳೂರಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದೆ. ಮುಂದಿನ 3 ಗಂಟೆಗಳ ಕಾಲ ಹೆಚ್ಚಿನ ಮಳೆ ಆಗುತ್ತೆ, ಧಾರಾಕಾರ ಮಳೆ ಆಗುತ್ತೆ ಅಂತ ಹೇಳಿದೆ. ಮಳೆಯ ಪರಿಣಾಮ ಬೆಂಗಳೂರಿನ ಬಹುತೇಕ ಕಡೆಗಳಲ್ಲಿ, ಅನೇಕ ಕಡೆಗಳಲ್ಲಿ ಮರಗಳು ಉರುಳಿದ್ರೆ ಈ ರೀತಿಯ ಸಮಸ್ಯೆ ಆಗ್ತಿರುವಂಥದ್ದು ಕಾಣಿಸ್ತಿರುವಂಥದ್ದು. ಎಸ್ಪೆಷಲಿ ದ್ವಿಚಕ್ರ ವಾಹನ ಸವಾರರಂತೂ ನಾವು ರಸ್ತೆಗೆ ಯಾಕಾದರೂ ಈ ಮಳೆ ಯಾಕಾದರೂ ಬರುತ್ತಪ್ಪ ಬೆಂಗಳೂರಲ್ಲಿ ಅನ್ನೋ ಮಟ್ಟಕ್ಕೆ ಬಿಬಿಎಂಪಿಗೆ ಶಾಪ ಹಾಕಿ ಓಡಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇನ್ನು ಗಾಳಿ ಜೋರಾಗಿದ್ದ ಪರಿಣಾಮ ಅನೇಕ ಕಡೆ ಮರ ಧರಾಶಾಹಿ ಆಗಿದ್ದಾವೆ. ಕುಮಾರಸ್ವಾಮಿ ಲೇಔಟ್ನಲ್ಲಿ ಮರ ಬಿದ್ದು ಮನೆ ಮುಂದೆ ನಿಲ್ಲಿಸಿದ್ದ ಕಾರುಗಳು ಜಖಂ ಆಗಿವೆ. ರೇಸ್ ಕೋರ್ಸ್ ಬಳಿಯ ಮಾಧವನಗರ, ಕಾವೇರಿ ಜಂಕ್ಷನ್ ಬಳಿಯೂ ಮರ ಬಿದ್ದಿದೆ. ಅದೃಷ್ಟವಶಾತ್ ವಾಹನ ಓಡಾಟ ಈ ಭಾಗದಲ್ಲಿ ವಿರಳವಾಗಿದ್ದ ಕಾರಣ ಭಾರೀ ಅವಾಂತರ ತಪ್ಪಿದೆ. ಮಳೆ ಎಫೆಕ್ಟ್ ಹಿನ್ನೆಲೆಯಲ್ಲಿ ಸದ್ಯ ರಸ್ತೆಗೆ ಮರದ ಕೊಂಬೆ ಒಂದು ಮುರಿದು ಬಿದ್ದಿದೆ. ಗಮನಿಸ್ತಾ ಇದ್ದೀರಿ, ಇದು ವಿಂಡ್ಸರ್ ಮ್ಯಾನರ್ ಏನು ಫ್ಲೈಓವರ್ ಇದೆ, ಅಂಡರ್ಪಾಸ್ ಇದೆ. ಅಂಡರ್ಪಾಸ್ನಿಂದ ನೇರವಾಗಿ ನಾವು ಕಾವೇರಿ ಜಂಕ್ಷನ್ ಕಡೆಗೆ ಹೋಗುವಂತಹ ಮಾರ್ಗ. ಬೃಹತ್ತಾದಂತಹ ದೊಡ್ಡ ಮರ ಕಂಪ್ಲೀಟಾಗಿ ಮರದ ಕೊಂಬೆ ಮುರಿದು ಬಿದ್ದಿರುವಂಥದ್ದು. ಪರಿಣಾಮ ರಸ್ತೆಗೆ ಬಿದ್ದಿದ್ದಂಥ ಕಾರಣಕ್ಕಾಗಿ ವಾಹನ ಸವಾರರು ಸ್ವಲ್ಪ ಪರದಾಟವನ್ನು ಮಾಡಬೇಕಿದೆ. ಪಕ್ಕದ ರಸ್ತೆಗೆ ವಾಹನಗಳನ್ನು ಡೈವರ್ಟ್ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಯಾವಾಗ ರಸ್ತೆ ಜಾಮ್ ಆಯಿತು ಕೂಡಲೇ ಪೊಲೀಸರೇ ಮರವನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಗಮನಿಸ್ತಾ ಇರ್ಬೋದು, ಆ ಕಂಪ್ಲೀಟ್ ಮರದ ರೆಂಬೆ ಏನಿತ್ತು ಅದನ್ನು ತೆರವು ಮಾಡುವಂಥ ಕೆಲಸವನ್ನು ಪೊಲೀಸರೇ ಮಾಡ್ತಾ ಇರುವಂಥದ್ದು. ಅದೃಷ್ಟವಶಾತ್ ವಾಹನ ಓಡಾಟ ವಿರಳವಾಗಿದ್ದಂಥ ಕಾರಣಕ್ಕಾಗಿ ಈ ರಸ್ತೆಯಲ್ಲಿ ವಾಹನ ಓಡಾಟ ಕಡಿಮೆ ಇತ್ತು. ಸೊ ಆ ಕಾರಣಕ್ಕಾಗಿ ಯಾವುದೇ ಅಪಾಯ ಆಗಿಲ್ಲ. ಒಂದೊಮ್ಮೆ ಯಾವುದಾದ್ರೂ ವೆಹಿಕಲ್ಗಳು ಬಂದಿದ್ದರೆ ಒಂದಷ್ಟು ಅಪಾಯ ಆಗುವಂಥ ಸಾಧ್ಯತೆ ಹೆಚ್ಚಾಗಿರ್ತಾ ಇತ್ತು. ಯಾವುದಾದ್ರೂ ಏಟಾಗುವಂಥ ವಾಹನ ಸವಾರಿಗೆ ಏಟಾಗುವಂಥ ಸಾಧ್ಯತೆ ಬಹಳ ಹೆಚ್ಚಾಗಿತ್ತು. ಸದ್ಯ ವಾಹನ ಓಡಾಟ ಇಲ್ಲದೆ ಇದ್ದಂಥ ಕಾರಣಕ್ಕಾಗಿ ಅನಾಹುತ ತಪ್ಪಿದೆ. ಒಟ್ಟಾರೆ ಮುಂಗಾರು ಪೂರ್ವ ಅಬ್ಬರ ಬೆಂಗಳೂರಿನಲ್ಲಿ ಇನ್ನೂ 3-4 ದಿನ ಕಾಡುವ ಸಾಧ್ಯತೆ ಇದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.